ಮತ್ತೆ ಟ್ರ್ಯಾಕ್ಟರ್ ಏನ್ ಮಾಡ್ತಾರೆ, ಮೊದಲು ತಮ್ಮ ಹೊಲ ಹೊಡ್ಕೊಂಡು ಆಮೇಲೆ ಬೇರೆ ರೈತರ ಹೊಲ ಹೊಡಿತಾರೆ. ಅದಕ್ಕಾಗಿ ಮಾನ್ಯ ಸಚಿವರು ಏನು ವಿಚಾರ ಮಾಡಿದ್ದಾರೆ, ಪೈಲಟ್ ಬೇಸಿಸ್ ನಲ್ಲಿ ಅದಕ್ಕೆ ಇಂಥ ಸನ್ನಿವೇಶ ಸಣ್ಣ ಅತಿ ಸಣ್ಣ ರೈತರಿಗೆ, ಬಡ ರೈತರಿಗೆ, SBTS ರೈತರಿಗೆ ಆಗ್ತದ ಅನ್ನೋ ಉದ್ದೇಶಕ್ಕಾಗಿ ನಾವೇನ್ ಮಾಡಿದೀವಿ, ಈ ಒಂದು ಪೈಲಟ್ ಬೇಸಿಸ್ ಮೇಲೆ 9 ಗ್ರಾಮ ಪಂಚಾಯತಿಯಲ್ಲಿ ತಗೊಂಡಿದ್ದೀವಿ. KKRDB ಮಾನ್ಯ ಉಸ್ತುವಾರಿ ಸಚಿವರ ಅನುದಾನದಲ್ಲಿ ಮಾನ್ಯ ಶಾಸಕರಿಗೆ ಕೇಳಿದ್ವಿ ನಾವು, ಯಾವ ಪಂಚಾಯತಿಗೆ ತಾವು ಕೊಡ್ತೀವಿ ಸರ್ ಏನು ಮಾನ್ಯರು ತಾಸುಲ್ತಾನ್ಪುರ ಗ್ರಾಮ ಪಂಚಾಯತಿಗೆ ಕೊಡ್ರಿ ಅಂತ ಹೇಳಿದ್ರೆ ಕೊಟ್ಟಿದ್ದೀವಿ. ಇದ್ರ ಒಂದು ಸದುಪಯೋಗ ತಾವೆಲ್ಲರೂ ಪಡ್ಕೋಬೇಕಂತ ನಾನು ತಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಇನ್ನು ಎರಡನೇದು, ನಮ್ಮ ಜಿಲ್ಲೆಯಲ್ಲಿ 4 ಡ್ರೋನ್ ಸೆಂಟರ್ಸ್ ಗಳನ್ನು ನಾವು ತೆರಿತಾ ಇದ್ದೀವಿ. ಅದು KKRDB ಅನುದಾನದಲ್ಲಿ. ಅದಕ್ಕೆ 1 ಎಕರೆ ಈ ಮಳೆ ಬಂತು, ಔಷಧ ಹೊಡಿಬೇಕಾಗ್ತದ, ಹುಳ ಬರ್ತದ, ಎಲ್ಲರಿಗೂ ಬರ್ತದ. ಕೆಸರ ಯಾರು ಲೇಬರ್ಸ್ ಇವತ್ತು ಹೋಗಿ ಬೆನ್ನಿಗೆ ಡಬ್ಬಿ ಹೊಡ್ಕೊಂಡು ಯಾರು ಔಷಧ ಹೊಡೆಯಲ್ಲ. ಬಟ್ ಅವಾಗ ಏನಾಗ್ತದೆ, ಬಹಳಷ್ಟು ಹಾನಿ ಆಗ್ತದ. ಈ ಹೊಸ ತಂತ್ರಜ್ಞಾನ ಬಂದದ, ಟೆಕ್ನಾಲಜಿ ಮೇಲೆ ಜಗತ್ತು ನಡೀಲತ್ತಂತಿದ್ರು. ಅದಕ್ಕಾಗಿ ಡ್ರೋನ್ ಮೂಲಕ ಔಷಧ ಹೊಡೆಯೋ ಒಂದು ಹೊಸ ಟೆಕ್ನಾಲಜಿ ಬಂದ್ರು. ಅದು ಎಕರೆಗೆ 500 ರೂಪಾಯಿ ಇದೆ. ಈ ರೀತಿಯಾಗಿ ಡ್ರೋನ್ ಬಳಸಿ ಔಷಧ ಹೊಡೆಯೋದ್ರಿಂದ ಏನಾಗ್ತದ, ಡ್ರೋನ್ ಸುಮಾರು 1.5 ಕಿಲೋಮೀಟರ್ ಒಳಗೆ ಹೋಗ್ತದೆ. ಅವರು ಗಾಡಿ ತಗೊಂಡ್ ಬರ್ತಾರ, ಇಲ್ಲಿಂದ 1.5 ಕಿಲೋಮೀಟರ್ ತನಕ ಸ್ಪ್ರೇ ಒಳಗಡೆ ಹೊಲ ಇತ್ತಂದ್ರೆ ಹೊಲ ಮಾರ್ಕ್ ಮಾಡಿ ಸಾಕ್ತಾನೆ, ಹೋಗಿ ಹೊಡಿತದ ಬಂದ್ಬಿಡ್ತದೆ ವಾಪಸ್. ಲೇಬರ್ ಏನೋ ಅವಶ್ಯಕತೆ ಇಲ್ಲ, ಕರೆಕ್ಟ್ ಆಗಿ ಸ್ಪ್ರೇ ಮಾಡ್ತದ. ಮತ್ತೆ ಟೈಮ್ಲಿ ಸ್ಪ್ರೇಯಿಂಗ್ ಆಗ್ತದ. ಮಳೆ ಬರ್ಲತ್ರ ಅದಕ್ಕೆ ಏನು ಸಮಸ್ಯೆ ಆಗಲ್ಲ, ಕೆಸರಿದ್ರು ಏನು ಸಮಸ್ಯೆ ಆಗಲ್ಲ. ಈ ರೀತಿಯ ಹೊಸ ಹೊಸ ತಂತ್ರಜ್ಞಾನಗಳನ್ನ ನಮ್ಮ ಕೃಷಿ ಇಲಾಖೆ ಮೂಲಕ ಮಾನ್ಯ ಸಚಿವರು ಬಹಳಷ್ಟು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿವಸದಲ್ಲಿ ಇನ್ನು ಬಹಳಷ್ಟು ಯೋಜನೆಗಳನ್ನ ಕೃಷಿಗೆ ಸಂಬಂಧಪಟ್ಟಂಗೆ KKRDBಯಲ್ಲಿ ತರ್ತಾ ಇದ್ದಾರೆ. ಮತ್ತೆ ಅನುದಾನ ಮಾನ್ಯ ಶಾಸಕರು, ಮಾನ್ಯ ಸಚಿವರು ಎಲ್ಲರೂ ನಮಗೆ ಅನುದಾನ ಕೊಡ್ತಾ ಇದ್ದಾರೆ. ಈ ರೀತಿಯಾದಂತಹ ಒಂದು ಯಂತ್ರಗಳು ಬರೋದ್ರಿಂದ ರೈತ ಬಾಂಧವರಿಗೆ ಸಮಯಕ್ಕೆ ಸರಿಯಾಗಿ ಬಿತ್ತನೆ, ನೇಗಿಲು, ಕುಂಟಿ, ಆನಂತರ ಔಷಧ, ಬೂಮ್ ಸ್ಪ್ರೇ ಬರ್ತದೆ, ಬೂಮ್ ಸ್ಪ್ರೇ ಕೊಟ್ಟಿದ್ದೀವಿ 2 ಮಾಡಿದ್ದಾರೆ. ನಿಮ್ಗೆ ಏನಾದ್ರು ಸಮಸ್ಯೆ ಇದ್ದು ಅಂದರೆ ಅವ್ರಿಗೆ ಹೇಳಿದ ಸರ್ಕಾರದಿಂದ ಮಾಡಿಸ್ತಾರೆ. ನಾನು ಹೆಚ್ಚಿಗೆ ಟೈಮ್ ತೊಗೊಳ್ಳೋದಿಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಾವೆಲ್ಲ ಚಾತುರ್ಯದಿಂದ ಕೇಳಿದ್ದಕ್ಕಾಗಿ ವಂದನೆಗಳು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂಜೀವ್ ಬೇಗಂ ಮಧುಸೂದರವರೇ, ಉಪಾಧ್ಯಕ್ಷರಾದ ಸಂಜೀವ್ ಕುಮಾರ್ ಜವಕರ್ ಅವರೇ ಮತ್ತು ರಾಜ್ಯ ಕೃಷಿ ಸಮಾಜದ ಅಧ್ಯಕ್ಷರು, ಸುಮಾರು ವರ್ಷಗಳಿಂದ ರೈತರ ಬಗ್ಗೆ ಸದಾ ಚಿಂತನೆ ಮಾಡ್ತಕ್ಕಂಥ ಶಿವರಾಪ್ಪ ಪಾಟೀಲ್ ಸಂಗಾಪುರ ಅವರೇ ಮತ್ತು ಜೇನಿಯವರಾದ ಸಂಬತ್ ಪಟೇಲ್ರೆ ಮತ್ತು ನಮ್ಮ ಚಂದ್ರಗೌಡ್ರೆ, ಭೀಮರಾಣ ಮೇಲ್ಕುಂದ್ ಅವರೇ, ಗೆಳೆಯರಾದ ಬಸವರಾಜ್ ಜೋಣಿಗೆ ಅವರೇ, ಸಂಜಯ್ ಕುಮಾರ್ ಜವಕರ್ ಅವರೇ, ಅನುಪಮ್ ಪೇಡವರೇ ಮತ್ತು ನಮ್ಮ ಸುನೀಲ್ ಮಂಜನ್ಕರ್ ಮಾಜಿ ಅಧ್ಯಕ್ಷರೇ, ಪ್ರದೀಪ್ ಪಾಟೀಲ್, ನಿಖತ್ ಬೆಂಗಳೂರವರೇ, ಶಿವವರೇ, ಶಿವಕುಮಾರ್ ಮಗಿ ಅವರೇ, ತುಳಾ ಭಾಷೆ ಅವರೇ, ಅರ್ಜುಮಣಿ ಅವರೇ, ಶಿವರಾಮ್ ವಿಶ್ವನಾಥ್ ಜಲಾಲ್ ಅವರೇ, ಸೈದತ್ನವರೇ, ಭೀಮ್ ಸಿಂಗಿ ಅವರೇ, ಅನೇಕ ಜನ ನಮ್ಮ ಶಾಂತ ಪಾಟೀಲ್ರೆ ಮತ್ತು ನಮ್ಮ ಕೃಷಿ ಸಮಾಜದ ಕಮಲಾಪುರ ಅಧ್ಯಕ್ಷರು ಕೂಡ ಇವತ್ತು ಆಗಮಿಸಿದ್ದಾರೆ. ಇಲ್ಲಿ ಅರುಣ್ ಕುಮಾರ್ ಅವರೇ ಮತ್ತು ಮಾಧ್ಯಮದ ಎಲ್ಲ ಮಿತ್ರರೇ, ಗ್ರಾಮದ ಅನೇಕ ಮಾನವರು, ಎಲ್ಲ ಹಿರಿಯ ಮುಖಂಡರು, ಅಂಬರೇಗೌಡರು, ಎಲ್ಲ ಹಿರಿಯ ಮುಖಂಡರು ಕೂಡ ಬಹಳಷ್ಟು ಆಸಕ್ತಿಯಿಂದ ಆಗಮಿಸಿದ್ದೀರಿ. ನಿಮ್ಗೆ ಇನ್ನೂ ಪ್ರಚಾರ ಆಗಬೇಕಾಗಿತ್ತು. ನಾನು ಜೇಡಿಯವರಿಗೆ ಏಳಿಯವರಿಗೆ, ಯಾಕಂದ್ರೆ ಅಗ್ರಿಕಲ್ಚರ್ ಬಹಳ ಇಂಪಾರ್ಟೆಂಟ್ ಇರ್ತದೆ, ರೈತರಿಗೆ ಗೊತ್ತಾಗೋದಿಲ್ಲ. ಹೀಗಾಗಿ ಸ್ವಲ್ಪ ಇನ್ಶೂರೆನ್ಸ್ನಲ್ಲಿ 50% ಬರ್ತಾ ಇದೆ. ಅದು ನಾವು ಹೋದ್ಸಲ ಗಾಡಿ ಬಿಟ್ಟು ಪ್ರತಿ ಊರಿಗೆ ಏನಪ್ಪ ಅಂದ್ರೆ ಒಂದು ವೆಹಿಕಲ್ನಿಂದ ಹೇರುತ್ತಿದ್ದಾಗ ಏನಪ್ಪ ಅಂದ್ರೆ ಸ್ವಲ್ಪ ಸುಧಾರಣೆ ಬಂದಿದೆ. ಈ ಸಲ ಏನಪ್ಪ ಅಂದ್ರೆ ಮತ್ತೆ 2 ಗಾಡಿ ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಈ ಸಲ ಹಳ್ಳಿಯಲ್ಲಿ ಹೋಗಿ ಜನರಿಗೆ ಪ್ರಚಾರ ಮಾಡ್ತಕ್ಕಂಥದ್ದು, ಒಟ್ಟಾರೆ ಇಲ್ಲಿ ಬಂದಿರತಕ್ಕಂಥ ಬೀಜ ಗೊಬ್ಬರಗಳನ್ನು ಎಷ್ಟು ಬಂದಿದೆ ಅದನ್ನು ತೆಗೆದುಕೊಂಡು ಊರು ಹೋದ್ಮೇಲೆ ಏನಪ್ಪ ಅಂದ್ರೆ ಫಸ್ಟ್ ಏನು ಬೇಕು ಬೀಜ ಕೇಳಬೇಕಲ್ಲಿ. ಈಗ ನಿಮ್ಗೆ 2 ಗ್ರಾಮ್ ಹೆಸರು ಏನಪ್ಪ ಅಂದ್ರೆ ಸುಮಾರು 145 ಕ್ವಿಂಟಲ್ ಅದ. ನಮ್ಗೆ ಸೋಯಾಬೀನ್ ಒಂದು ಸೋಯಾಬೀನ್ ನಿನ್ನೆ ನಾವು ಮಾತಾಡಿ ಈಗ ಬಂದದ, ನಿನ್ನೆ 100 ಕ್ವಿಂಟಲ್ ಸೋಯಾಬೀನ್ ಬಂದದ. ಕೇಳಬೇಕು, ಈಗ 15 ಕೇಳಬೇಕು ಅಂದ್ರೆ ಬರ್ತದೆ. ಬಂದದ್ರಿ ಕೊಡ್ತೀರಿ, ನಾಳೆ ಬಂದ್ರೆ ಕೊಡ್ತಾರ ತಗೋಣ. ಈಗ ಅದಕ್ಕೆ ಹೇಳೋದು ನಿಮ್ಗೆ, ಪಟ್ನಾ ಇಲ್ಲಿ ರಿಫರೆನ್ಸ್ ಭಾಳ ಒಂದು ಸ್ಪೆಷಲ್ ಟೈಮ್ನಾಗ ಒಂದು ಸಪ್ರೇಟ್ ಆಫೀಸ್ ಇಲ್ಲಿ ತೆಗೆದ್ರೆ ತಾತ್ಪೂರ್ತಿಕ ಬ್ರಾಂಚ್, ಪರ್ಮನೆಂಟ್ ಅಲ್ಲ. ಯಾಕಂದ್ರೆ ಆನ್ಲೈನ್ದಾಗ ಇದು ಮಾಡೋ ಸರಿಯಾಗಿ ಬರಂಗಿಲ್ಲ, ಒಂದೇ ಕಡೆ ಮಾಡ್ತೀರಿ. ಅದನ್ನು ನನಗೆ ಗೊತ್ತದು. ಏನು ಮಾಡಿ ಒಂದು ಇಲ್ಲಿನ ಏನಪ್ಪ ಅಂದ್ರೆ ಒಂದು ಸಂಪರ್ಕ ಕೇಂದ್ರ, ರೈತ ಸಂಪರ್ಕ ಕೇಂದ್ರ ಆದ್ರೆ ಈ ಭಾಗದ ಮಂದಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ಅವ್ರ ಗಮನಕ್ಕೆ ತಂದಿದ್ದೀನಿ. ನಾವು ಚಂದ್ರಗೌಡರು ಹೋಗಿ ಅವ್ರ ಗಮನಕ್ಕೆ ತಂದಿರೋದು.
ಅದು ಏನೇ ಮಂತ್ರಿಗಳಿಗೆಲ್ಲ ಮಾಡಿಸ್ಬಿಡ್ತೀನಿ ಸಂಬಂಧಪಟ್ಟಿಲ್ಲ. ಏನು ಮಾಡ್ಲಿಕ್ಕೆ ಹೇಳಿ ಡಿ ಸಿ ನಿಮ್ಗೆ ಒಪ್ಪಿಸ್ತೀನಿ. ಅದು ಪ್ರೋಗ್ರಾಮ್ ತಯಾರು ಮಾಡಿ ಒಂದು ಬಾಡಿಗೆ ಹೇಳ್ರಿ. ಕ್ರಾಸಿಂಗ್ ಆಗಿ ಊರಾಗ ಹೇಳ್ಬೇಕಂತೇನಿಲ್ಲ. ಸರಿಯಾದ ಚಿಂತೋಳಿ ಸುತ್ತ ಆ ಕಡೆ ಎಲ್ಲ ಮಂದಿ ಹಳ್ಳಿ ಮಂದಿಗೆ ಅನುಕೂಲ ಆಗ ಈ ರೀತಿ ಅನುಕೂಲ ಆಗಂಗೆ ಏನಪ್ಪ ಅಂದ್ರೆ ಈಗ ನಿಮ್ಗೆ ಈಗೇ ಹೇಳ್ತೀನಿ ಅಷ್ಟೇ. ಇನ್ನೊಂದು ಹೇಳಿದ್ರೆ ಸಣ್ಣ ರೈತರಿಗೆ ಅಂದ್ರೆ ದೊಡ್ಡ ರೈತರಿಗೂ ಅದ ಇದ್ರು ಏನು ಸಣ್ಣ ರೈತರು ಅಷ್ಟೇ ಎಲ್ಲ ರೈತರಿಗೆ ಹಳ್ಳಿ ಒಂದೆರಡು ಗಾಡಿ ಮಾಡಿ ಎಲ್ಲರೂ ಇನ್ಸೂರೆನ್ಸ್ ತುಂಬು 50% ಮೊನ್ನೆ ತುಂಬಿತು. 4 ಲಕ್ಷ ಮೇಲ್ಪಟ್ಟ ರೈತರಿಗೆ ಬರೀ 2 ಲಕ್ಷ ಚಿಲ್ಲರ ಅಷ್ಟೇ ಮೊನ್ನೆ ತುಂಬಿತು. 164 ಕೋಟಿ 640 ಕೋಟಿ ರೂಪಾಯಿ ಇನ್ಸೂರೆನ್ಸ್ ನಮ್ಮ ಕಲಬುರಗಿ ಜಿಲ್ಲೆಗೆ ಬಂದದ್ದು. ಫಸ್ಟ್ ಟೈಮ್ ಇದು ಇತಿಹಾಸದಾಗ ಬಂದಿದ್ದು 640 ಕೋಟಿ. ಆ ಇನ್ಸೂರೆನ್ಸ್ ನಾವು ಹೋಗ್ಸಲ ಗಾಡಿ ಮಾಡಿ ಎಲ್ಲ ಹಳ್ಳಿಗೆ ಹೇಳಿ ತಿರುಗಾಡಿಸಿ ಈ ಸಲ ನಾವು ಮತ್ತೊಂದು 2 ಗಾಡಿ ಹೊಸ ಖರೀದಿ ಮಾಡಿ ನಿಮ್ಗೆಲ್ಲ ಕಡೆನೂ ತಿರುಗಾಡಿ ಹೇಳೋದೇನಂತಂದ್ರೆ ಇನ್ಸೂರೆನ್ಸ್ ಮಾಡ್ರಿ, ಅನುಕೂಲ ಆಗ್ತದೆ. ಅತಿವೃಷ್ಟಿಯಿಂದ ಹಾನಿ ಆಗ್ಬೋದು, ವಾಟರ್ ಹೋಗ್ತಿದ್ದು ಹಾನಿ ಆಗ್ಬೋದು. ನಾಳೆ ಬಂದ್ರೆ ತೊಗರಿ ಹೈಟ್ ಆಗಿ ತುದಿಗೆ ಆಗಿ ನಮ್ಮ ರೈತರಿಗೆ ತೊಂದರೆ ಆಗ್ಬೋದು. ಏನೇನೋ ಕಾನೂನುಗಳು ಇರ್ತಾವ. ಏನೋ ತೊಂದರೆ ಆದಾಗ ಏನಪ್ಪ ಅಂದ್ರೆ ಇನ್ಸೂರೆನ್ಸ್ ಮಾಡಿದ್ರೆ ಇನ್ಸೂರೆನ್ಸ್ ಅಮೌಂಟ್ ಬರ್ತದೆ. ಈ ಸಲ ಏನಪ್ಪ ಅಂದ್ರೆ ಈಗಾಗಲೇ 52 ಕೋಟಿ 34 ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಬಂದದ. ಇನ್ನ ಅರ್ಧ ಹುಟ್ಟಿದ್ದೇನಪ್ಪ ಅಂದ್ರೆ ಈ ಸ್ವಲ್ಪ ದಿನದಾಗ ಹಾಕ್ತೀನಿ ಅಂತ ಹೇಳಿದ್ರೆ ಅದು ಬಿಡಂಗಿಲ್ಲ. ಹಾಕಿರ್ತೀವಿ. ನಾಳೆ ಸೆಷನ್ ನಡೆದವನು ಗಲಾಟೆ ಮಾಡಿ ಅದೇನಪ್ಪ ಅಂದ್ರೆ ರೈತರ ಬಗ್ಗೆ ನಾವೆಲ್ಲ ವಿಧಾನಸೌಧ ಮಾತಾಡಿ ಆ ದುಡ್ಡು ನಿಮ್ಗೆ ಬರಂಗ್ ಮಾಡ್ತೀವಿ. ಅದೇನು ಯಾರು ಕಡಿಲಿಕ್ಕೆ ಆಗಲ್ಲ. ಅದು 100% ನಿಮ್ಗೆ ನೇರವಾಗಿ ಅಕೌಂಟ್ ಬರ್ತದೆ. ಯಾರು ಮುಲಾಜಿಲ್ಲ ಏನಿಲ್ಲ, ಯಾರು ಕೈಯಾಗೂ ಕೊಡಲ್ಲ. ನಿಮ್ಮ ಅಕೌಂಟ್ ನಂಬರ್ ಕೊಟ್ಟಿದ್ರೆ ನಿಮ್ಮ ಅಕೌಂಟ್ ಬರ್ತದೆ. ಇನ್ಸೂರೆನ್ಸ್ ಮಾಡ್ತೀರಿ. ಇನ್ಸೂರೆನ್ಸ್ ಮಾಡಿದ್ರೆ ಅನುಕೂಲ ಆಗ್ತದೆ. ಇನ್ನು ಒಂದೇ ಬರೀ ಸುಲ್ತಾನ್ಪುರ್ಗೆ 95 ಕೋಟಿ ರೂಪಾಯಿ ಬಂದಿಲ್ಲ ಇನ್ಸೂರೆನ್ಸ್ ಈಗಾಗಲೇ ಅವರು ಇದಕ್ಕೆ ರೈತರ ಅಕೌಂಟ್ಗಳಿಗೆ. ಅದಕ್ಕೆ ಹೋದ್ಸಲ ನಾ ಏನು ಹೇಳ್ತಕ್ಕಂಥದ್ದು ಇದು ಮಾಡಿ ಹೋದ್ಸಲ ಗೊಟ್ಟರು ಬಂದು ಪ್ರಯತ್ನ ಮಾಡ್ಲತ್ತೀವಿ. ಅದು ಇನ್ನ ಕಳೆದದು. ಯಾಕಂದ್ರೆ ಅವರು ಇನ್ಸೂರೆನ್ಸ್ ಮಾಡಿಸಿಲ್ಲ. ಇನ್ಸೂರೆನ್ಸ್ ಮಾಡಿಸ್ಲಾರ್ದು ಗೊಟ್ಟರೋಗದಿಂದ ಪರಿಹಾರ ಕೊಡ್ಬೇಕಂತ ಒತ್ತಾಯ ಮಾಡಿದ್ರು. ನಾವು ಹೋದ್ಸಲ ಏನೋ ಒಂದು ಸಲ ಕೊಟ್ಟಿವಿ ಕೊಡಂಗಿಲ್ಲ. ನಾಳೆ ಕೊಡ್ಲಿಲ್ಲ ಅಂದ್ರೆ ರೈತರಿಗೆ ಹಾನಿ ಆಗ್ತದೆ. ಅದಕ್ಕೆ ದಯಮಾಡಿ ಇನ್ಸೂರೆನ್ಸ್ ಮಾಡ್ತಾರೆ. ಇನ್ಸೂರೆನ್ಸ್ ಮಾಡ್ತಾರೆ ಕೇಳೋರು ನಾವು ಇದ್ದೀವಿ. ಯಾಕಪ್ಪ ಇನ್ಸೂರೆನ್ಸ್ ಮಾಡ್ಕೊಂಡಿದ್ದೆ ಅವ್ರು ತೊಗರಿ ಹಾನಿ ಆಗಿದೆ ಹಾಕಂತ ಹೇಳಿ ಕೇಳೋರು ಇದ್ದಿಲ್ಲ ತುಂಬ ಮುಚ್ಕೊಂಡು ಹೋಗ್ತಾರೆ. ಇನ್ಸೂರೆನ್ಸ್ ಕಂಪ್ನಿಯವರು ಅವ್ರವ್ರ ಕಂಪ್ನಿಗೆ ತಿಂದು ಮುಚ್ಚಿ ಹೋಗ್ತಾರೆ. ಅದನ್ನ ನಾವು ಬಿಡಂಗಿಲ್ಲ. ನಿಮ್ಗೆ ನೀವು ಇನ್ಸೂರೆನ್ಸ್ ಮಾಡಿದ್ರೆ ನಿಮ್ಮ ತೊಗರಿ ಹಾನಿ ಆದಾಗ ನಾವು ಕೇಳೋರು ಇದ್ದೀವಿ. ಕೇಳ್ತೀವಿ, ನಿಮ್ಗೆ ಬರಂಗೆ ಮಾಡ್ತೀವಿ. ಇದ್ರ ಅನುಕೂಲತೆ ಮಾಡಿಕೊಡ್ರಿ. ಮತ್ತು ಇವೆಲ್ಲ ಡ್ರೋನ್ಗಳು ಇವೆಲ್ಲ ಮಷಿನರಿ ಏನು ಬಂದವ ಇವೆಲ್ಲ ಬಾಡಿಗೆ ಏನಪ್ಪ ಅಂದ್ರೆ ಕರೆಕ್ಟ್ ರೇಟ್ ಅದಲ್ಲಿ ಬೋರ್ಡ್ ಅದಲ್ಲಿ ಒಂದು ಬೋರ್ಡ್ ಹಚ್ಚಿರ್ತಾರೆ ಹೊರಗೆ. ಅದು ಬೋರ್ಡ್ನಾಗ ಏನದ ಅಷ್ಟೇ ರೇಟ್ ಕಟ್ಟೋದು. ಅದು ಡ್ರೈವರ್ ಪಗಾರ, ಡೀಸೆಲ್ ಬಾಡಿಗೆ, ದುಕಾನ್ ಬಾಡಿಗೆ ಇಂಥವೆಲ್ಲ ಕೊಟ್ಕೊಳ್ಳೋಕೆ ಅದಕ್ಕೇನು ಪ್ರಾಫಿಟ್ ಬೆನಿಫಿಟ್ ಏನು ಬೇಕಾಗಿಲ್ಲ. ಇದೆಲ್ಲ ನಿಮ್ಗೆ ಗೊತ್ತಾಗಲಿ ಅಂತ ಹೇಳಿ ಅವ್ರಿಗೆ ಡಂಗ್ ನೋಡಿಸಿ ಎಲ್ಲ ಜಾಸ್ತಿ ಜನ ರೈತರಿಗೆ ಏನಪ್ಪ ಅಂದ್ರೆ ಸೇರಿಸಿ ನಾವು ಅಲ್ಲಿ ಹ್ಯಾಂಗೆ ಬಂಗರಿಗ ಕಲ್ಯಾಣ ಮಂಟಪದಾಗ ನಿಮ್ಗೆ ಏನೇನು ಸರ್ಕಾರದಿಂದ ಸಿಗ್ತಾವ ಪೂರಾ ಬಹಿರಂಗವಾಗಿ ತೋರಿಸಿದೆವು. ಇದ್ರೂ ನಿಮ್ಗೆ ಏನೇನು ಸರ್ಕಾರ ಸೌಲಭ್ಯ ಸಿಗ್ತದೆ ರೈತರಿಗೆ ತೋರಿಸ್ತಕ್ಕ ಶಾಸಕರಾದ ಮತ್ತು ಜಂಟಿ ನಮ್ಮ ಸಂಬಂಧಪಟ್ಟ ಜಂಟಿ ನಿರ್ದೇಶಕರ ನಿಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀವಿ. ಕೃಷಿ ಏನು ಬೀಜ ವಿತರಣಾ ಕೇಂದ್ರ ಹೆಚ್ಚುವರಿ ಆಗಲಿ. ನಮ್ಮ ಚೆಕ್ ಪೋಸ್ಟ್ ಅದ, ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಅದ, ಜಾಗ ಅದ, ಬಿಲ್ಡಿಂಗ್ ಅದ, ಸರ್ಕಾರದ ಅದ, ತಗೋರಿ. ಕೆರೆ ಕೂಡ ಅಂತಲ್ಲ ಅಲ್ಲೇ ಮಾಡಿ ವ್ಯವಸ್ಥೆ ಇನ್ನು ಸುಮಾರು 10 ಹಳ್ಳಿ ಜನಕ್ಕೆ ಅನುಕೂಲ ಆಗ್ತದೆ. ತಾತ್ಕಾಲಿಕ ಮಾಡಿದ್ರು ಸಾಕು ನಮ್ಗೆ. ರಬಿ ಮತ್ತು ಖರೀಫ್ ಇದೆಲ್ಲ ರೈತರಿಗೆ ಅನುಕೂಲ ಆಗ್ತದೆ ಅಂತ ನಿಮ್ಗೆಲ್ಲ ರೈತರ ಪರವಾಗಿ ನಾನು